ಹಾಯ್, ನನ್ನ ಪುಟಾಣಿ ವ್ಲಾಗ್ಗೆ ಸ್ವಾಗತ. ನಾನು ಪುಟಾಣಿ ವ್ಲಾಗ್ ಮಾಡಿ ತುಂಬಾ ದಿನ ಆಗಿಬಿಟ್ಟಿತ್ತು. ಸೊ ಇವತ್ತು ಮಾಡೋಣ ಅಂತೇಳಿ ಇದು ಬಂದೆ. ಹೊರಗಡೆ ಸಿಕ್ಕಾಬಟ್ಟೆ ಬಿಸಿಲು ನೋಡಿ ತುಂಬ ಖುಷಿ ಆಯಿತು. ಬಿಕಾಸ್ ಏನಕ್ಕೆ ಅಂತಂದರೆ ತುಂಬ ದಿನಗಳೇ ಆದಮೇಲೆ ಬಿಸಿಲು ನೋಡ್ತಿದ್ದೀನಿ. ವೆದರು ತುಂಬಾ ಕೋಲ್ಡ್ ಇದೆ, ಹಾಗಾಗಿ ಮೋಡ ಕವಿದ ವಾತಾವರಣ. ಬಿಸಿಲು ನೋಡಿ ಇವತ್ತು ಖುಷಿ ಆಯಿತು ನನಗೆ. ಸೊ ಬೆಳಗ್ಗೆ ಎದ್ಮೇಲೆ ಇರುತ್ತೆ ಇದೆಲ್ಲ ಕೆಲಸಗಳೆಲ್ಲ ಮಾಡಬೇಕು. ಸೊ ಬೆಳಗ್ಗೆ ನಿಧಿ ಕಾಫಿ ಕುಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಅಂತೇಳಿ ಕಾಫಿ ಕುಡ್ಕೊಂಡು, ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಇದು ತುಳಸಿಗೆ ಪೂಜೆ ಮಾಡಬೇಕು, ಸೊ ಕೃಷ್ಣನಿಗೆ ಪೂಜೆ ಮಾಡಬೇಕು. ಹಾಗಾಗಿ ನಾನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ. ತುಳಸಿ ಕಟ್ಟೆಗೆ ಆಗಿರ್ಬೋದು ಅಥವಾ ದೇವ್ರ ಮನೆಗೆ ಆಗಿರ್ಬೋದು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಪೂಜೆ ಮಾಡೋದಂದರೆ ಬಾಕಿ ಇದೆ. ಸೊ ಹಾಗಾಗಿ ಬಜ್ಜಿ ಮೆಣಸಿಗೆ ಫ್ರೆಶ್ ಆಗಿದೆಯಲ್ಲ ಅಂತೇಳಿ ಸೊ ಬಜ್ಜಿ ಕೂಡ ಮಾಡಿಬಿಡೋ ಅಂತ ರೆಡಿ ಮಾಡ್ಕೊತಿದ್ದೆ. ಅದು ಫ್ರೆಶ್ ಆಗಿದ್ದರೆ ತಿನ್ನೋಕ್ಕೇ ಚೆಂದ ಅಂತೇಳಿ. ಇನ್ನು ಕಜ್ಜಾಯ ಏನಿತ್ತು ಅಂತಂದರೆ, ಇದು ಲಾಸ್ಟ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡಿದೆ. ಸ್ವಲ್ಪ ಇನ್ನು ಉಳಿದಿರೋ ಹಿಟ್ಟೇನಿತ್ತು ಸ್ವಲ್ಪ ಅದನ್ನು ಹಂಗೆ ಎತ್ತಿಟ್ಟಿದ್ವಿ ಫ್ರೀಜರಲ್ಲಿ. ಸೊ ಹಾಗಾಗಿ ಇವತ್ತು ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಂಡು ಅದನ್ನು ಕೂಡ ಮುಗಿಸ್ಕೊಂಡೆ. ಇಟ್ಟು ತುಂಬ ದಿನ ಇಟ್ಟರೆ ಹಾಳಾಗುತ್ತೆ ಅಂತೇಳಿ ಮಾಡ್ಕೊಂಡ್ಬಿಟ್ಟೆ. ಅಂದರೆ ಹೋಗ್ತಾ ತಿನ್ಕೊಂಡು ಚೆನ್ನಾಗಿ